ಶಿಕ್ಷಣ ಮಂತ್ರಿ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಕೊನೆಗೂ ರಿಸೈನ್ ಮಾಡಿದ್ರು. ಹಾಗಾದ್ರೆ ಯಾರಾಗ್ತಾರೆ ಭಾರತದ ನೂತನ ಶಿಕ್ಷಣ ಸಚಿವ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ದಾರೆ. ಕನ್ನಡಿಗನಿಗೆ ಒಲಿಯುತ್ತಾ ಹಾಗಾದ್ರೆ ಲಾಟ್ರಿ ಅನ್ನೋ ಪ್ರಶ್ನೆ ಈಗ. ಶಿಕ್ಷಣ ಮಂತ್ರಿ ಸ್ಥಾನಕ್ಕೆ ಕೊನೆಗೂ ಸಿಜೆಪಿ ಕಾರ್ಯಕರ್ತರ ಒಂದು ತೀವ್ರ ಸ್ವರೂಪದ ಪ್ರತಿಭಟನೆಗೆ ಮಣಿದು ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ನೀಡಿದ್ದಾರೆ. ಇದರ ಮಧ್ಯೆ ಈಗ ಮುಂದಿನ ಶಿಕ್ಷಣ ಸಚಿವ ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಈಗ ನೂತನ ಎಜುಕೇಶನ್ ಮಿನಿಸ್ಟರ್ ಯಾರು, ನೆಕ್ಸ್ಟ್ ಯಾರಾಗ್ತಾರೆ ಅನ್ನೋದು ಈಗ ಪ್ರಶ್ನೆ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ನೀಡಿದ್ರು, ಆದರೆ ಕನ್ನಡಿಗನಿಗೆ ಲಾಟ್ರಿ ಹೊಡೆಯುತ್ತಾ ಅನ್ನೋ ಪ್ರಶ್ನೆ ಈಗ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನಂತರ ಮತ್ಯಾರಾಗ್ತಾರೆ ಅವರ ಸ್ಥಾನಕ್ಕೆ ಮತ್ತೊಬ್ಬ ಶಿಕ್ಷಣ ಮಂತ್ರಿ? ಕನ್ನಡಿಗ ಮಾಜಿ ಮುಖ್ಯಮಂತ್ರಿಯೇ ಫ್ರಂಟ್ ರನ್ನರ್ ಆಗಿದ್ದಾರೆ. ಈ ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಶಿಕ್ಷಣ ಮಂತ್ರಿ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಒಂದು ಕಡೆ ರಿಸೈನ್ ನೀಡಿದ್ರೆ ಈಗ ರೇಸ್ನಲ್ಲಿದ್ದಾರೆ. ನೆಕ್ಸ್ಟ್ ಯಾರು ಅನ್ನೋದು ಶಿಕ್ಷಣ ಸಚಿವರು. ಹಾಗಾದ್ರೆ ಭಾರತಕ್ಕೆ ಹೊಸದಾಗಿ ಯಾರು ಎಜುಕೇಶನ್ ಮಿನಿಸ್ಟರ್ ಆಗ್ತಾರೆ? ಕನ್ನಡಿಗನಿಗೆ ಒಲಿಯುತ್ತಾ ಶಿಕ್ಷಣ ಸಚಿವನ ಒಂದು ಲಾಟ್ರಿ? ಶಿಕ್ಷಣ ಮಂತ್ರಿ ಸ್ಥಾನಕ್ಕಾಗಿ ನಾಲ್ವರ ಮಧ್ಯೆ ಈಗ ಪೈಪೋಟಿ ಶುರುವಾಗಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಅಪ್ಡೇಟ್. ಕನ್ನಡಿಗ ಮಾಜಿ ಮುಖ್ಯಮಂತ್ರಿಗೆ ಫ್ರಂಟ್ ರನ್ನರ್ ಆಗಿ ಈಗ ಕಾಣಿಸಿಕೊಳ್ತಾ ಇದ್ದಾರೆ. ಶಿಕ್ಷಣ ಮಂತ್ರಿ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ನೀಡಿದ್ರು. ಹಾಗಾದ್ರೆ ಭಾರತಕ್ಕೆ ಯಾರಾಗ್ತಾರೆ ಹೊಸ ಶಿಕ್ಷಣ ಸಚಿವ? ಈಗಾಗಲೇ ಸಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಗೆ ಮಣಿದಂತ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಂಡು ಈಗ ನೆಕ್ಸ್ಟ್ ಶಿಕ್ಷಣ ಮಂತ್ರಿ ಯಾರು ಆಗ್ತಾರೆ ಅನ್ನೋದನ್ನ ಈಗ ದೇಶದ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿರುವಂಥದ್ದು. ನಾಲ್ವರ ಮಧ್ಯೆ ಈಗ ಪೈಪೋಟಿ ಶುರುವಾಗಿದೆ. ಶಿಕ್ಷಣ ಮಂತ್ರಿ ಸ್ಥಾನಕ್ಕಾಗಿ ನಾಲ್ವರ ಮಧ್ಯೆ, ಅದರಲ್ಲಿ ಫ್ರಂಟ್ ಲೈನ್ ನಲ್ಲಿ ನಮ್ಮ ಕನ್ನಡಿಗನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕೇಂದ್ರ ಶಿಕ್ಷಣ ಮಂತ್ರಿ ಆಗ್ತಾರ ಬಸವರಾಜ ಬೊಮ್ಮಾಯಿ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಂತ ಸಂಸದರಾಗಿದ್ದಾರೆ ಧರ್ಮೇಂದ್ರ ಪ್ರಧಾನ್. ರಿಸೈನ್ ಮಾಡಿದ್ರೆ ಬೊಮ್ಮಾಯಿಗೆ ಲಾಟ್ರಿ. ಹಾಗಾದ್ರೆ ಮೋದಿ ಸಂಪುಟ ಪುನಾರಚನೆ ವೇಳೆ ಕನ್ನಡಿಗನಿಗೆ ಮನ್ನಣೆಯನ್ನ ಕೊಡಲಾಗ್ತಾ ಇದೆ. ಬೊಮ್ಮಾಯಿ ಮಾತ್ರವಲ್ಲವೇ ಇನ್ನು ನಾಲ್ವರು ಈ ಒಂದು ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿದ್ದಾರೆ. ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಲಾಟ್ರಿ ಅನ್ನೋ ಪ್ರಶ್ನೆ. ಬೊಮ್ಮಾಯಿಗೆ ಕಾದಿದೆಯಾ ಅದೃಷ್ಟ? ಕೇಂದ್ರ ಶಿಕ್ಷಣ ಮಂತ್ರಿ ಆಗ್ತಾರಾ ಬಸವರಾಜ ಬೊಮ್ಮಾಯಿ ಅನ್ನೋ ಪ್ರಶ್ನೆ ಎದ್ದಿದೆ. ಹೈಕಮಾಂಡ್ ಜೊತೆ ಉತ್ತಮ ನಂಟನ್ನ ಹೊಂದಿರುವಂತಹ ಬೊಮ್ಮಾಯಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು, ಸಂಸದರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ ನಂತರ ಈಗ ಶಿಕ್ಷಣ ಮಂತ್ರಿಯಾಗಿ ಬೊಮ್ಮಾಯಿ ಕಾಣಿಸಿಕೊಳ್ಳಲಿದ್ದಾರಾ ಅನ್ನೋದು ಸದ್ಯದ ಕುತೂಹಲ. ಈಗ ಮೋದಿ ಸಂಪುಟ ಪುನಾರಚನೆ ವೇಳೆ ಕನ್ನಡಿಗನಿಗೆ ಮನ್ನಣೆಯನ್ನು ನೀಡಲಾಗ್ತಾ ಇದೆ. ಬೊಮ್ಮಾಯಿ ಮಾತ್ರವಲ್ಲವೇ ಇನ್ನೂ 4 ಜನ ಈ ಶಿಕ್ಷಣ ಮಂತ್ರಿಯ ರೇಸ್ನಲ್ಲಿದ್ದಾರೆ. ಈಗ ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ನಂತರ ನೂತನ ಶಿಕ್ಷಣ ಮಂತ್ರಿ ಯಾರಾಗ್ತಾರೆ, ಈ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಕನ್ನಡಿಗ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಿಂದ ಸಂಸದರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಇದರ ನಂತರ ಜಯಂತ್ ಚೌಧರಿ ಅವರು ಹಾಲಿ ರಾಜ್ಯ ಖಾತೆ ಶಿಕ್ಷಣ ಸಚಿವರಾಗಿದ್ರು. ಸುಕಾಂತ್ ಮಂಜುಮ್ದಾರ್ ಬಾಲೂರ್ಘಾಟ್ನಿಂದ ರಾಘವ್ ಚಡ್ಡಾ ರಾಜ್ಯಸಭೆ ಸದಸ್ಯರಾಗಿ
4 ಜನ ಈಗ ಪೈಪೋಟಿಯಲ್ಲಿದ್ದಾರೆ ಎಜುಕೇಷನ್ ಮಿನಿಸ್ಟರ್ ರೇಸ್ನಲ್ಲಿ. ಜಯಂತ್ ಚೌಧರಿ, ಬಸವರಾಜ ಬೊಮ್ಮಾಯಿ, ಸುಕಾಂತ್ ಮಜುಮ್ದಾರ್, ರಾಘವ್ ಚಡ್ಡಾ 4 ಜನ ಈಗ ಶಿಕ್ಷಣ ಮಂತ್ರಿ ರೇಸ್ನಲ್ಲಿದ್ದಾರೆ. ರಾಘವ್ ಚಡ್ಡಾ ರಾಜ್ಯಸಭೆ ಸದಸ್ಯನಾಗಿ ಹೈಕಮಾಂಡ್ ಜೊತೆ ಉತ್ತಮ ನಂಟನ್ನ ಹೊಂದಿರುವಂತಹ ಬೊಮ್ಮಾಯಿಗೆ ಲಾಟ್ರಿ ಒಲಿಯುತ್ತಾ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಂಥ ಬೊಮ್ಮಾಯಿಯವರು ಒಳ್ಳೆಯ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದ್ರು ಈ ಹಿಂದೆ. ಇದೀಗ ಅವರಿಗೆ ಕೇಂದ್ರ ಶಿಕ್ಷಣ ಮಂತ್ರಿಯ ಸ್ಥಾನ ಸಿಗುತ್ತಾ ಅನ್ನೋದು ಸದ್ಯದ ಕುತೂಹಲ. ಶಿಕ್ಷಣ ಮಂತ್ರಿ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿರೋದು. ಹಾಗಾದರೆ ಭಾರತಕ್ಕೆ ಹೊಸ ನೂತನ ಶಿಕ್ಷಣ ಸಚಿವ ಯಾರಾಗ್ತಾರೆ, ಆ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಅಶ್ವವೇಗ ನ್ಯೂಸ್ನಲ್ಲಿ. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಹೆಸರು ಕೇಳಿ ಬರ್ತಾ ಇದೆ ಹಾವೇರಿಯಿಂದ, ಮತ್ತೊಂದು ಕಡೆ ಜಯಂತ್ ಚೌಧರಿ ಹಾಲಿ ರಾಜ್ಯ ಖಾತೆ ಶಿಕ್ಷಣ ಸಚಿವರಾಗಿ, ಸುಕಾಂತ್ ಮಜುಮ್ದಾರ್ ಬಾಲೂರ್ಘಾಟ್ನಿಂದ, ರಾಘವ್ ಚಡ್ಡಾ ರಾಜ್ಯಸಭೆ ಸದಸ್ಯರಾಗಿ.